ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮ ಪವಿತ್ರಲ ನನ್ನ ನಾಳೆ ಮಕ್ಕಳ ಸಂತೆ ಮೇಳ ಅಂತ ಇದೆ. ನಮ್ಮ ಸ್ಕೂಲಲ್ಲಿ ನಾಳೆ ಒಂದು ಪ್ರೋಗ್ರಾಮ್ ಐತೆ. ಅದಕ್ಕೆ ನಾನು ಏನಾರ ಒಂದು ಸ್ಪೆಷಲ್ ಮಾಡೋಣ ಅಂತ ಬಾದಾಮಿ ಕೀರು ಅಂತ ನಮ್ಮ ಮಮ್ಮಿ ಹೇಳ್ತು. ಬಾದಾಮಿ ಕೀರನ್ನ ನಮ್ಮ ಮಮ್ಮಿ ಮಾಡೋದಂದ್ರೆ ನಂಗೆ ಇಷ್ಟ. ಅದಕ್ಕೆ ನಮ್ಮ ಅಪ್ಪನೂ ಹೇಳ್ತು ಬಾದಾಮಿ ಕೀರು ಮಾಡಿಸ್ಕೊ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾನು ಮಾಡಿಸ್ಕೊಳ್ಳೋಣ ಅಂತ ಐಟಮ್ಸ್ ಎಲ್ಲ ತೆಗೆಸ್ಕೊಂಡಿದ್ದೀನಿ. ನೋಡಿ, ಇದು ಟೀ ಕಪ್, ಇದು ಹಾಲು, 1.5 ಲೀಟರ್ ಹಾಲು, ಇದು ಶಾವಿಗೆ ಕೀರು ಮಾಡೋಕ್ಕೆ, ಇದು ಬಾದಾಮಿ ಮಿಲ್ಕು ಪೌಡರ್, ಬಾದಾಮ್ ಪೌಡರ್ ಇದಕ್ಕೆ ಹಾಕೋದು, ಸಬ್ಬಕ್ಕಿ ಪೌಡ್ರು, ಸಬ್ಬಕ್ಕಿ ನೋಡಿ, ಇದನ್ನ ಜಾಸ್ತಿ ಹಾಕೋದು. ಇದು ನೋಡಿ ಸಕ್ಕರೆ, 1 ಲೀಟರ್ ಸಕ್ಕರೆ, 1 kg ಸಕ್ಕರೆ. ನೋಡಿ ತುಪ್ಪನೂ ಬೇಕು ಅದಕ್ಕೆ. ನೋಡಿ ಇಲ್ಲಿ ಸ್ಪೂನು, 1 ಪ್ಯಾಕ್ ಸ್ಪೂನು, ಒಂದಕ್ಕೆ ಇಷ್ಟು ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ. ಹಂಗೆ ನಾಳೆ ಏನೇನೆಲ್ಲ ತಯಾರಿ ಮಾಡ್ತೀವಿ ಅಂತ ನೋಡಿ ನಮ್ಮ ಸ್ಕೂಲ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ. ನಾನಿಲ್ಲಿ ನನ್ನ ಮಗನಿಗೆ ಇಷ್ಟವಾದ ಸಬ್ಬಕ್ಕಿ ಕೀರು ಮಾಡೋದ ಅಂತ ರೆಡಿ ಮಾಡಿಕೊಂಡೆ. ನಾನಿಲ್ಲಿ 1 ಅವರ್ ಮಾತ್ರ ನೆನೆಸಿಟ್ಟಿದ್ದೀನಿ ಸಬ್ಬಕ್ಕಿನ. ನಾನು ಅರ್ಧ kg ಸಬ್ಬಕ್ಕಿ ತಗೊಂಡಿದ್ದೆ, ಅದಷ್ಟು ಕೂಡ ಹಾಕಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು, 1 ಬೌಲ್ ಆದರೂ ಸರಿಯೇ, ಅದು ಎಷ್ಟಾದರೂ ಸರಿಯೇ, ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅದನ್ನು ನೀವು ಮಾಡ್ಕೋಬೋದು. ನಾನಿಲ್ಲಿ ಅರ್ಧ kg ಆಗೋಷ್ಟನ್ನು ಬರೀ 1 ಅವರ್ ಮಾತ್ರ ನೆನೆಸಿಟ್ಕೊಂಡಿದ್ದೀನಿ. ಇದು ಎಷ್ಟು ಬೇಗ ಆಗುತ್ತೆ ಅಂತಂದರೆ, ನೆನೆಸಿದ್ಮೇಲೆ ಬರೀ 10 ನಿಮಿಷ ಸಾಕು ಈ ಕೀರು ಮಾಡೋಕ್ಕೆ. ಅದಾದಮೇಲೆ ಈಗ ಅದು ನೀಟಾಗಿ ತೊಳೆದ್ಬಿಟ್ಟು ನಾವು ಇದನ್ನು ತಣ್ಣೀರಿಗೆ ಹಾಕೋದ್ರಿಂದ ಅದು ಗಂಟು ಆಗೋಗುತ್ತೆ. ಹಾಗಾಗಿ ಈ ಥರ ನೀರು ಒಂದು ಸ್ವಲ್ಪ ಕಾಯ್ತಾ ಇರೋ ನೀರಿಗೆ ಈ ತೊಳೆದು ಹಾಕಿರೋ ಸಬ್ಬಕ್ಕಿನ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ಯಾವುದೇ ಕಾರಣಕ್ಕೂ ಗಂಟು ಥರ ಆಗೋಲ್ಲ. ಜಾಸ್ತಿ ಬೆಂದೋಗೋದು ಅಥವಾ ಈ ಮೆಲ್ಟ್ ಆಗೋದಿದೆ ಜಾಸ್ತಿ, ಆ ಥರ ಯಾವುದೇ ಕಾರಣಕ್ಕೂ ಆಗೋಲ್ಲ. ಮತ್ತು ಕೆಲವೊಬ್ಬರೆಲ್ಲ ಇದನ್ನು ಕುಕ್ಕರಲ್ಲೆಲ್ಲ ಕೂಗಿಸ್ತಾರೆ, 1 ಸತಿ 2 ಸತಿ ಆ ಥರ ಕುಕ್ಕರಲ್ಲೆಲ್ಲ ಕೂಗಿಸ್ತಾರೆ. ಆ ಥರ ಏನೂ ಬೇಡ, ಬರೀ 1 ಅವರ್ ನೆನೆಸಿಡಿ, ಅದಿನ್ನೂ ಈ ಥರನೇ ಇನ್ನೂ ಚೆನ್ನಾಗಿ ಬರುತ್ತೆ ಕೂಡ. ನಾನಿಲ್ಲಿ ಕಾಯ್ತಾ ಇರೋ ನೀರಿಗೆ ನೆನೆಸಿಟ್ಟಿದ್ನೆಲ್ಲ ಅದೆಲ್ಲನೂ ಕೂಡ ಹಾಕ್ತೆ. ಯಾಕಂದರೆ ಅದು ಇನ್ನೂ ನಾವು ಇದಕ್ಕೆ ಹಾಲು ಹಾಕಬೇಕು ಮತ್ತು ಶಾವಿಗೆ ಹಾಕಬೇಕು. ನಾನು ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ನಾನು ಇಷ್ಟು ನೀರು ಬೇಕಾಯಿತು. 1-2 ನಿಮಿಷ ಕುದಿದ ನಂತರ ಇದಕ್ಕೆ ಒಂದು ಸ್ವಲ್ಪ ನಿಮಗೆ ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಟೇಸ್ಟಾಗಿರಲಿ ಅನ್ನೋದಕ್ಕೋಸ್ಕರ ಶಾವಿಗೆ ಹಾಕ್ತೆ. ಅದಾದಮೇಲೆ ಏಲಕ್ಕಿ ಪುಡಿ, ಇದು ಬಾದಾಮ್ ಪೌಡರು, ಇದು 10 ರೂಪಾಯಿ ಪ್ಯಾಕೆಟ್ ಆದರೆ ಸಾಕು. ನಾನಿಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ಒಂದು 20 ರೂಪಾಯಿ ಪ್ಯಾಕೆಟ್ ಹಾಕಿದೆ. ಇದು ಯಾಕೆಂದರೆ ಈ ಪಾಯಸಕ್ಕೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸು, ತುಂಬಾ ಚೆನ್ನಾಗಿರುತ್ತೆ, ಮಾತ್ರ ಹಾಕ್ಬೋದು. ಅದಾದಮೇಲಿಂದ ಸಕ್ಕರೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಯಾಕಂದರೆ ಬಾದಾಮ್ ಪೌಡರಲ್ಲೂ ಕೂಡ ಸಕ್ಕರೆ ಅಂಶ ಇರೋದ್ರಿಂದ ಸಾಕು. ಇದಾದಮೇಲೆ ನೋಡಿ ಎಷ್ಟು ನೀಟಾಗೆ ಆಗಿದೆ ಅಂತ ಪಾಯಸ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳಲ್ಲಿ ಒಂದು ಸ್ವಲ್ಪ ಬಾದಾಮಿ ಮತ್ತು ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೆ. ಮಕ್ಕಳಿಗೆ ಇನ್ನೂ ಅಷ್ಟು ಖುಷಿ ಆಗಲಿ ಅಂದರೆ ತಿನ್ನುವಾಗ ಈ ಥರ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿದರೆ ಪಾಯಸಕ್ಕೆ ಅಂದಮೇಲೆ ಇವೆಲ್ಲ ಇರಲೇಬೇಕಲ್ವ. ಸೊ ಹಾಗಾಗಿ ನಾನಿಲ್ಲಿ ಇದನ್ನು ಕೂಡ ನೀಟಾಗಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಪಾಯಸಕ್ಕೆ ಹಾಕ್ತೆ. ಪಾಯಸ ಎಮ್ಮಿ ಪಾಯಸ ರೆಡಿ. ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಸ್ಕೂಲ್ ಹತ್ರ ಹೋದೆ. ನನ್ನ ದೊಡ್ಡ ಮಗನ ನಮ್ಮ ಸಿದ್ಧಾರ್ಥನೂ ಕೂಡ ಕರ್ಕೊಂಡೋಗಿದ್ದೆ. ಬಪ್ಪ ಮನೆ ಹತ್ರ ಏನು ಕೊಬ್ಬನೆ ಕೂತಿರ್ತೀಯ ಬಾ ಅಂದ್ಬಿಟ್ಟು ನನ್ನ ಮಗನೂ ಕೂಡ ರೆಡಿ ಮಾಡ್ಕೊಂಡು ಅವನ್ನೂ ಕರ್ಕೊಂಡೋದೆ. ಬನ್ನಿ ಈಗ ಮಕ್ಕಳು ಎಷ್ಟು ಚೆನ್ನಾಗಿ ಸೇಲ್ ಮಾಡ್ತಾರಲ್ಲ ನೋಡಿ. ನೀನು ಹಂಗೆಲ್ಲ ಮಾಡಬಾರ್ದು.
ಹಾಕೊಡು, ನೀಟಾಗಿ ಹಾಕೊಡು ಸಿದ್ದು, ನೀಟಾಗಿ ಹಾಕೊಡು. ಸೈಡಿಂದ ತೆಗಿಯವಾ? ಕೊಡು. ನೋಡಿದ್ರಲ್ವ ಮಕ್ಕಳು ಯಾವ ಥರ ಸ್ಟಾಲ್ ಹಾಕೊಂಡಿದ್ದಾರೆ ಅನ್ನೋದನ್ನು. ಸಿಕ್ಕಾಪಟ್ಟೆ ಗಲಾಟೆ ಇತ್ತು. ಮಕ್ಕಳಿರೋ ಸಂತೆ ಅಂದರೆ ಅದು ಮಕ್ಕಳ ಸಂತೆನೇ. ಹಾಗಾಗಿ ನಾವೇನು ಮಾತಾಡಿದ್ರು ಒಂದು ಚೂರು ಕೇಳಿಸ್ತಿರ್ಲಿಲ್ಲ, ಅಷ್ಟು ಜೋರಾಗಿ ಮಕ್ಕಳು ಮಾತಾಡ್ತಾಯಿದ್ರು. ಬೇಡ ತಪ್ಪೋದು. ಮಕ್ಕಳು ಸೇಲ್ ಮಾಡ್ತವ್ರೆ ನೋಡಿ. ಇವ್ರ ಖುಷಿ ಮುಂದೆ ಏನೇನು ಇಲ್ಲ. ಇನ್ನೊಬ್ಬ ನಮ್ಮ ಶಶಾಂಕ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಅಂತ ಅವನಾದ್ರು. ಕಬಾಬ್ ಆಗಿರ್ಬೋದು, ಮತ್ತು ಅಲ್ಲಿ ತರಕಾರಿಗಳು ಆಗಿರ್ಬೋದು, ಪ್ರತಿಯೊಂದೂ ಚೆನ್ನಾಗಿ ಮಾಡ್ಕೊಬಂದಿದ್ರು ಮಕ್ಕಳು. ನಾವು ಕೂಡ ಬರೀ ಒಂದು ಬಾದಾಮ್ ಖೀರ್ ಒಂದು ಬಿಟ್ಟರೆ ನಾನು ಇನ್ನೇನು ಮಾಡಿರಲಿಲ್ಲ. ನೋಡಿ, ಪಾನಿಪುರಿ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳುಗಳು. ಚುರುಮುರಿ ಎಲ್ಲ ಮಾಡಿದರು. ನಾನು ಯಾವುದಾದ್ರೂ ಬೇರೆ ಏನಾದರೂ ಮಾಡ್ಬೋದಾಗಿತ್ತಲ್ವ, ಈ ಬಿರಿಯಾನಿ ಐಟಮ್ಸಲ್ಲಿ ಮಾಡ್ಬೋದಾಗಿತ್ತು ಅಂತ ನನಗೂ ಕೂಡ ಹಂಗೆ ಅನ್ನಿಸ್ತು. ವೆಜ್ ಬಿರಿಯಾನಿ ಆಗಿರ್ಬೋದು, ಈ ಥರ ಎಲ್ಲ ಮಾಡ್ಬೋದಾಗಿತ್ತು. ಫಸ್ಟ್ ಬಂದು ರಾಧಾ ಮ್ಯಾಮ್ ತೊಗೊಂಡ್ರು. ನನ್ನ ಮಗನಿಗೆ ಇದ್ದಷ್ಟು ಖುಷಿ ಆಯಿತು. ಅದಾದಮೇಲೆ ಅವ್ರ ಕ್ಲಾಸ್ ಟೀಚರ್ಸ್ಗಳೆಲ್ಲ ಬಂದು ತೊಗೊಂಡ್ರು. ಅಲ್ಲಿ ಎಲ್ಲ ಮಕ್ಕಳುಗಳು ಕೂಡ ಬಂದು ತೊಗೊಂಡ್ರು. ಜಲ್ದಿನೂ ಕೂಡ ಖಾಲಿನೂ ಕೂಡ ಆಯಿತು. ಅವ್ನ ಖುಷಿ ನೋಡಬೇಕಾಗಿತ್ತು ಅದರಲ್ಲಿ. ಪಾಪ ನನ್ನ ಮಗನ ಖುಷಿ, ಈ ಥರ ಎಲ್ಲ ನಾನು ಸೇಲ್ ಮಾಡ್ತಿದ್ದೀನಲ್ಲ ಅಂದ್ಬಿಟ್ಟು ಅವನಿಗೂ ಖುಷಿ ಆಯ್ತಿತ್ತು. ಮಕ್ಕಳು ಖುಷಿ ಮುಂದೆ ನಮ್ಮ ಖುಷಿ ಏನೇನೂ ಇಲ್ಲ ಅಲ್ವಾ. ಹಾಗೆ ಕೂಡ ನನಗೂ ತುಂಬಾ ಖುಷಿ ಆಯಿತು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.